ನಮಸ್ಕಾರ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ಏನಂತಂದರೆ, ನಾವು ಗೂಗಲ್ ವೆಬ್ ಸ್ಟೋರೀಸನ್ನು ಯಾವ ಥರ ಕ್ರಿಯೇಟ್ ಮಾಡ್ತೀವಿ ಅನ್ನೋದನ್ನು ನಾನು ಹಳೆ ವೀಡಿಯೋಸಲ್ಲಿ ಹೇಳಿದ್ದೀನಿ. ಸೊ ಎಲ್ರಿಗೂ ಗೊತ್ತಿರೋಂಥ ವಿಚಾರನೇ. ಯಾರ್ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ. ಸೊ ಇವಾಗ ಏನಂತಂದರೆ, ನಾವು ಗೂಗಲ್ ವೆಬ್ ಸ್ಟೋರೀಸನ್ನು ನಾವು ಏನಂತಂದರೆ ನಮ್ಮ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ಮಾತ್ರ ಕ್ರಿಯೇಟ್ ಮಾಡಬೇಕಾಗ್ತಿತ್ತು. ಬಟ್ ಇವಾಗ ಏನಂತಂದರೆ, ನಾನು ಬೇರೆ ಕಡೆ ಕ್ರಿಯೇಟ್ ಮಾಡಿಕೊಂಡು ನೀವು ಅಲ್ಲಿ ಅಪ್ಲೋಡ್ ಮಾಡ್ಬೋದು. ಯಾವ ಥರ ಏನು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಸೊ ಮೊದಲಿಗೆ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂತಂದರೆ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳು ನನ್ನ ಒಂದು ಚಾನಲ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ನೀವು ಇನ್ನು ಆ ಒಂದು ಗೂಗಲ್ ವೆಬ್ ಸ್ಟೋರೀಸ್ ಒಂದು ಅಪ್ಡೇಟ್ಸನ್ನು ಇನ್ನೂ ಯಾರೆಲ್ಲ ನೋಡಿಲ್ಲ, ಬೇಕಂದರೆ ಹೋಗ್ಬಿಟ್ಟು ನೋಡ್ಬೋದು. ಲಿಂಕ್ಗಳು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಐ ಬಟನಲ್ಲಿ ಕೂಡ ಸಿಗುತ್ತೆ, ಮತ್ತು ನನ್ನ ಚಾನಲಲ್ಲಿ ಕೂಡ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಒಂದಲ್ಲ ಎರಡೆರಡು ವೀಡಿಯೋಸ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಯಾವ ಥರ ಕ್ರಿಯೇಟ್ ಮಾಡೋದು, ಏನು, ಎಲ್ಲೋ ಕ್ರಿಯೇಟ್ ಮಾಡಬೇಕು, ಎಲ್ಲ ಕಂಪ್ಲೀಟ್ ಆಗಿರುವಂಥ ಮಾಹಿತಿ ನಿಮಗೆ ಅಲ್ಲಿ ಸಿಗುತ್ತೆ. ಸೊ ಇವಾಗಿನ ಈ ಒಂದು ವಿಡಿಯೋದಲ್ಲಿ ನಾನೇನಂತಂದರೆ, ಗೂಗಲ್ ವೆಬ್ ಸ್ಟೋರೀಸನ್ನು ಬೇರೆ ಕಡೆ ಕ್ರಿಯೇಟ್ ಮಾಡಿಕೊಂಡು ಡೈರೆಕ್ಟಾಗಿ ಅಲ್ಲಿ ನಾವು ಹಾಕುವಂಥದ್ದು. ಸೊ ಯಾವ ಥರ ಏನು ವಿಡಿಯೋನ ಶುರು ಮಾಡೋಣ ಬನ್ನಿ. ನೋಡ್ಬೋದು, ನಾನು ಡೈರೆಕ್ಟಾಗಿ ಕನ್ವಾನ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಕನ್ವಾದಲ್ಲಿ ನೀವು ಸಿಂಪಲ್, ನಿಮಗೆ ಐಡಿಯಾ ಬಂದಿರುತ್ತೆ ಆಲ್ರೆಡಿ, ಬಟ್ ಏನಂತಾರೆ ಆದರೂ ನಾನು ಹೇಳ್ತೀನಿ. ಸೊ ಕನ್ವಾದಲ್ಲಿ ನೀವು ಈಸಿಯಾಗಿ ನಿಮ್ಮ ಸ್ಟೋರೀಸ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಡೈರೆಕ್ಟಾಗಿ ನೀವೇನು ಮಾಡ್ಬೋದಪ್ಪ ಅಂತಂದರೆ ಅಲ್ಲಿ ಹಾಕ್ಬೋದು. ಸೊ ಸಿಂಪಲ್, ನೀವು ಇಮೇಜಸನ್ನು ಯಾವ ಥರ ಹಾಕ್ತೀರಾ ಅದರಲ್ಲಿ ಹಾಕ್ಬಿಟ್ಟು ನೀವು ಏನಪ್ಪ ಅಂತಂದರೆ ಅದನ್ನು ಕಂಟಿನ್ಯೂ ಮಾಡ್ಕೋಬೋದು. ಸೊ ಅಲ್ಲಿ ಚಿಕ್ಕದೆಲ್ಲ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಅಷ್ಟು ಒಂದು ಕರೆಕ್ಟಾಗಿ ಡಿಸೈನ್ ಮಾಡೋದಕ್ಕೆ ನಮಗೆ ಆಗಲ್ಲ, ಕಷ್ಟ ಆಗ್ತಾ ಇರುತ್ತೆ. ಬಟ್ ಇದರಲ್ಲಿ ಏನಂತಂದರೆ, ಕನ್ವಾದಲ್ಲಿ ನಾವು ಈಸಿಯಾಗಿ ಯಾವ ಥರ ಬೇಕಾದರೂ ನಾವು ಡಿಸೈನ್ ಮಾಡ್ಕೋಬೋದು. ಸೊ ಯಾವ ಥರ ಅನ್ನೋದನ್ನು ನೋಡೋಣ ಬನ್ನಿ. ಸೊ ಮೊದಲಿಗೆ ಸೋಷಿಯಲ್ ಮೀಡಿಯಾ ಅಂತ ಇದೆ. ಸೊ ಸೋಷಿಯಲ್ ಮೀಡಿಯಾ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಸೀಟ್ಸು, ಡಾಗ್ಸು ಇದೆಲ್ಲ ಬರುತ್ತೆ. ಸೊ ಅದೆಲ್ಲ ನಮಗೆ ಅವಶ್ಯಕತೆ ಬರಲ್ಲ. ನಮಗೆ ಏನು ಬೇಕಪ್ಪ ಅಂತಂದರೆ ವೆಬ್ ಸ್ಟೋರಿ. ಸೊ ವೆಬ್ ಸ್ಟೋರಿ ಬೇಕಂತಂದರೆ ಸ್ಟೋರಿ ಅನ್ನೋದೇನಿರುತ್ತೆ ಅದು ಎಲ್ಲದಕ್ಕೂ ಸೈಜ್ ಸೇಮ್ ಇರುತ್ತೆ. ಸೊ ಇನ್ಸ್ಟಾಗ್ರಾಮ್ ಸ್ಟೋರಿಯನ್ನು ತಗೊಳ್ಳಿ. ಸೊ ಡೈರೆಕ್ಟಾಗಿ ಇನ್ಸ್ಟಾಗ್ರಾಮ್ ಸ್ಟೋರಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದರೆ ನಿಮಗೆ ಇಲ್ಲಿ ಕೆಲವೊಂದು ಟೆಂಪ್ಲೇಟ್ಸ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಆಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಯಾವ ಥರ ಕ್ರಿಯೇಟ್ ಮಾಡೋದು ಏನು ಅಂತ. ಸೊ ಸ್ಟೋರಿ ಬ್ಲ್ಯಾಂಕಲ್ಲಿ ಓಪನ್ ಆಗುತ್ತೆ ನಿಮಗೆ. ಅದೇ ರೀತಿಯಾಗಿ ಇಲ್ಲಿ ಸೈಡಲ್ಲಿ ನಿಮಗೆ ಟೆಂಪ್ಲೇಟ್ಸ್ ಕೂಡ ಓಪನ್ ಆಗುತ್ತೆ. ನಾನು ನಿಮಗೆ ಒಂದೊಂದಾಗಿ ಹೇಳ್ತೀನಿ. ಸೊ ನೋಡ್ಬೋದು, ಟೆಂಪ್ಲೇಟ್ಸ್ ಅಂತ ಬರ್ತಾ ಇದೆ, ಇಲ್ಲಿ ನೋಡ್ಬೋದು. ಸೊ ಇವಾಗ ನಮಗೆ ಯಾವ ಥರ ಸ್ಟೋರೀಸ್ ಬೇಕು, ನಾವು ವೀಡಿಯೋಸ್ ಕೊಡಬೇಕಂದ್ರೆ ವೀಡಿಯೋಸ್ ಕೂಡ ಇಲ್ಲಿ ಮಾಡ್ಕೋಬೋದು. ನಮ್ಮ ಇಮೇಜ್ ಇತ್ತಂದರೆ ಅದನ್ನು ಆ್ಯನಿಮೇಷನ್ ಕೂಡ ನಾವು ಮಾಡ್ಕೋಬೋದು. ಸೊ ಇಲ್ಲಿ ತುಂಬ ಒಂದು ಏನಂತಂದರೆ ಸ್ಟೋರೀಸ್ಗಳು ನಮ್ಗೆ ಇಲ್ಲೇ ನೋಡೋದಕ್ಕೆ ಸಿಗುತ್ತೆ. ಸೊ ನಮಗೆ ಯಾವುದು ಬೇಕು ಅದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕ್ಲಿಕ್ ಮಾಡ್ಕೊಂಡಿವಿ ಅಂತಂದರೆ ಅದು ಇಲ್ಲಿ ಬಂದುಬಿಡುತ್ತೆ. ಸೊ ನಾವು ಇದನ್ನ ಇಲ್ಲಿ ಚೇಂಜಸ್ ಕೂಡ ಮಾಡ್ಕೋಬೋದು. ಸೊ ಫೋಟೋ ಚೇಂಜ್ ಮಾಡಬೇಕು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ಡಿಲೀಟ್ ಕೂಡ ನೀವು ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು, ಕ್ರಾಪ್ ಬರುತ್ತೆ. ಸೊ ಸಿಂಪಲ್, ನೀವು ಕನ್ವಾ ಯೂಸ್ ಮಾಡೋದಕ್ಕೆ ಅಂದರೆ ಯಾರ್ಯಾರಿಗೆ ಬರುತ್ತೆ ಅವ್ರು ಇದನ್ನು ಈಸಿಯಾಗಿ ಎಡಿಟ್ ಮಾಡ್ಕೋಬೋದು, ಆ್ಯನಿಮೇಷನ್ ಹಾಕ್ಬೋದು, ಎಲ್ಲನೂ ಮಾಡ್ಬೋದು. ಸೊ ಇದಕ್ಕೆ ಆ್ಯನಿಮೇಷನ್ ಬೇಕಾ? ಸೊ ಆ್ಯನಿಮೇಟ್ ಮೇಲೆ ಬನ್ನಿ. ನಿಮಗೆ ಯಾವ ಥರ ಆ್ಯನಿಮೇಷನ್ ಬೇಕಾ ಅದನ್ನು ನೀವು ಇಲ್ಲಿ ಹಾಕ್ಬೋದು. ನೋಡ್ಬೋದು, ಸಿಂಪಲ್ಲಾಗಿ ನಿಮಗೆ ಸಿಗುತ್ತೆ. ಸೊ ಈ ರೀತಿ ಏನಂತಂದರೆ ಸಿಂಪಲ್ಲಾಗಿ ಕ್ರಿಯೇಟ್ ಮಾಡ್ಕೋಬೋದು. ಸೊ ಇದನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತದೆ ಏನಪ್ಪ ಅಂತಂದರೆ, ನೀವು ಡೈರೆಕ್ಟಾಗಿ ಅಲ್ಲಿ ನಿಮ್ಮ ಒಂದು ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ಅದನ್ನು ನೀವೇನು ಮಾಡ್ಬೋದು, ಡೈರೆಕ್ಟಾಗಿ ಒಂದು ವೆಬ್ ಸ್ಟೋರೀಸ್ಗೆ ಅಪ್ಲೋಡ್ ಮಾಡ್ಕೊಂಡು ಪಬ್ಲಿಷ್ ಮಾಡ್ಬೋದು. ಸೊ ಇನ್ ಕೇಸ್ ಯಾವುದಾದ್ರೂ ಲಿಂಕ್ ಹಾಕ್ಬೇಕಂತಂದರೆ ಅದರ ಮೇಲೆ ಟೆಕ್ಸ್ಟ್ ಹಾಕಿ. ಸೊ ಇಲ್ಲಾಂತಂದರೆ ಡೈರೆಕ್ಟಾಗಿ ಬ್ಯಾಕ್ಗ್ರೌಂಡ್ಗೆ ನೀವು ಲಿಂಕು ಕೂಡ ಮಾಡ್ಕೋಬೋದು. ಸೊ ಈ ರೀತಿ ಸಿಂಪಲ್ಲಾಗಿ ನೀವು ಕ್ರಿಯೇಟ್ ಮಾಡ್ಕೊಳ್ತಾರೆ ಏನಾಗುತ್ತಪ್ಪ ಅಂತಂದರೆ ನಿಮಗೆ ಚೆನ್ನಾಗಿ ಡಿಸೈನ್ ಕೂಡ ಮಾಡ್ಬೋದು. ಅಲ್ಲಿ ನಿಮಗೆ ಡಿಸೈನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಯಾಕಂದರೆ ನನಗೆ ಕಷ್ಟ ಆಗುತ್ತೆ ಅಲ್ಲಿ ಕ್ರಿಯೇಟ್ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ನಾನು ಇದರಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಏನು ಮಾಡ್ತೀನಿ, ಅದರಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಒಂದು ಸಿಂಪಲ್ ಒಂದು ಟ್ರಿಕ್ ಅಂತ ಅನಿಸ್ತು. ಸೊ ಅದಕ್ಕೋಸ್ಕರ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟು ಇವತ್ತಿನ ವೀಡಿಯೋ ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.